ರೌಡಿ ಶೀಟರ್ಗೆ ಸಿನಿಮಾ ಸ್ಟೈಲ್ ನಲ್ಲಿ ಬೆವರಿಳಿಸಿದ್ದಾರೆ ಕಮಿಷನರ್. ರೌಡಿಸಂ ಬಿಡಬೇಕು, ಇಲ್ಲ ಅಂದ್ರೆ ನಮ್ಮಿಂದಲೇ ಆಕ್ಷನ್ ಆಗುತ್ತೆ. ಕಲಬುರಗಿ ನಗರ ಕಮಿಷನರ್ ಡಾಕ್ಟರ್ ಶರಣಪ್ಪ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರೇಡ್ ಟೈಮ್ ನಲ್ಲಿ ಆಗಿರೋದಿದು. ರೌಡಿಸಂ ಬಿಡಬೇಕು, ಇಲ್ಲ ಅಂತ ಅಂದ್ರೆ ನಮ್ಮಿಂದಲೇ ಆಕ್ಷನ್ ಆಗುತ್ತೆ. ಕಲಬುರಗಿ ನಗರ ಕಮಿಷನರ್ ಡಾಕ್ಟರ್ ಶರಣಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರೌಡಿ ಪರೇಡ್ ವೇಳೆ ಇಬ್ಬರು ರೌಡಿಗಳಿಗೆ ಗಡೀಪಾರು ಸೂಚನೆಯನ್ನ ಕೊಟ್ಟಿರುವುದು. ಕಲಬುರಗಿಯ ಕಮಿಷನರ್ ಕಚೇರಿ ಆವರಣದಲ್ಲಿ ರೌಡಿ ಪರೇಡ್ ನಡೆಯಿತು. ಇವತ್ತು ನಿಮ್ಮ ಆಟಗಳನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ, ರೌಡಿ ಚಟುವಟಿಕೆ ಬಿಟ್ಟು ಬದಲಾಗಿ, ಇಲ್ಲ ಅಂದ್ರೆ ನಾವು ಏನು ಅಂತ ತೋರಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆ ರೌಡಿಗಳಿಗೆ. ರೌಡಿಸಂ ಬಿಡಬೇಕು, ಇಲ್ಲ ಅಂತ ಅಂದ್ರೆ ನಾವು ಏನು ಅಂತ ತೋರಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿರೋದು. ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡಿ ಎಷ್ಟು ಸಲ ಇದೆ ಎಣಸು ಎಣಸು ಲಾಸ್ಟ್ ಯಾವಾಗ ತಗೊಂಡಿದ್ವಿ 29 ಏನು ಕೆಲಸ ಮಾಡೋದು ಏನು ರೆಗ್ಯುಲರ್ ಏನು ದುಡ್ಲಿಕ್ಕೆ ಏನು ಮಾಡ್ತೀವಿ ಕೇಸು ಮುಗಿದಿದೆ 2022 ಚೇಂಜ್ ಆಗ್ತೀಯಾ ಅಕೌಂಟ್ ಮಾಡಿ ಎಷ್ಟು ಸಲ ಇದೆ ಎಣಸು ಎಣಸು ಲಾಸ್ಟ್ ಯಾವಾಗ ತಗೊಂಡಿದ್ವಿ 29 ಏನು ಕೆಲಸ ಮಾಡೋದು ಏನು ರೆಗ್ಯುಲರ್ ಪಾರ್ಟಿ ಬನ್ನ तुम्हारा किस में याद नहीं क्या काम करते हो तो ask only these only meeting is warrants how many time Muhammad कल्याण मेन स्टार्टिंग ಎಷ್ಟು ಖರ್ಚು ಆಯ್ತು ಎಷ್ಟು ಖರ್ಚು ಆಯ್ತು ಎರಡು ಕೇಸಲ್ಲಿ ಅರೆಸ್ಟ್ ಮಾಡೋದು ಅದು ಮಾಡಬೇಕು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಜೀರೋ ಟಾಲರೆನ್ಸ್ ಫಾರ್ ಆ್ಯಂಟಿ ರೌಡಿಸಮ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ನಿರಂತರವಾಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಐ ರಿಪೀಟ್, ಜೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ರೌಡಿಸಮ್ ಆರ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ಸ್. ಆ ಒಂದು ಹಿನ್ನೆಲೆಯಲ್ಲಿ ನಿರಂತರವಾಗಿ ರೌಡಿ ಚಟುವಟಿಕೆಗಳ ಮೇಲೆ, ರೌಡಿಗಳ ಮೇಲೆ ಒಂದು ನಿಗಾ ಇಟ್ಟಿದ್ದೀವಿ. ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಫಾರ್ಮ್ ಮಾಡಿದ್ದೀವಿ. ಪ್ರತಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ 5 ರಿಂದ 6 ಜನ ಸಿಬ್ಬಂದಿ ಇರ್ತಾರೆ. ಸೊ ಈಗಾಗಲೇ ನಾವು ಎಲ್ಲ ಸ್ಟೇಷನ್ ಲೆವೆಲಲ್ಲಿ ರೌಡಿ ಪರೇಡನ್ನು ಮಾಡಿದ್ದೀವಿ ಮತ್ತು ಅವ್ರ ರೌಡಿಗಳ ಏನು ಒಂದು ಡಾಸಿಯರ್ ಇದೆ, ರೆಕಾರ್ಡ್ಸ್ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಯಾರು ರೌಡಿಗಳು ಕೋರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ, ಯಾರ ಮೇಲೆ ಪೆಂಡಿಂಗ್ ವಾರಂಟ್ಸ್ ಇದೆ ಮತ್ತು ಯಾರು ರಿಪೀಟಾಗಿ ಇತ್ತೀಚೆಗೆ ಭಾಗವಹಿಸಿದ್ದಾರೆ ಅವ್ರ ಮೇಲೆ
ಪರಿಣಾಮಕಾರಿಯಾಗಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಐಡೆಂಟಿಫೈ ಮಾಡಿದ್ದೀವಿ. ಯಾರು ಗಡೀಪಾರಿಗೆ ಫಿಟ್ ಇದ್ದಾರೆ, ಯಾರು ಗುಂಡಾ ಆ್ಯಕ್ಟಲ್ಲಿ ಫಿಟ್ ಇದ್ದಾರೆ ಮತ್ತು ಯಾರು ಕಾಯ್ದೆಯಡಿ ನಾವು ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸ್ಟೇಷನ್ ಲೆವೆಲಲ್ಲಿ ಮತ್ತು ಸಬ್ ಡಿವಿಷನ್ ಲೆವೆಲಲ್ಲಿ ರೌಡಿ ಪರೇಡ್ ಆಗಿತ್ತು. ಈ ದಿನ ನಾವು ಪ್ರತಿ ಸ್ಟೇಷನ್ನಿಂದ ಏನು ಟಾಪ್ 10 ರೌಡೀಸ್ ಇದ್ದಾರೆ ಅವರ ಒಂದು ರೌಡಿ ಪರೇಡನ್ನು ನಗರ ನಮ್ಮ ಕಚೇರಿ ಎದುರುಗಡೆ ನಾವು ಮಾಡಿದ್ದೀವಿ. ಈಗಾಗಲೇ ಯಾರು ಸರಿ ಇದ್ದಾರೆ, ಯಾರು ತಿದ್ದುಕೊಳ್ತಾ ಇದ್ದಾರೆ ಅವರಿಗೆ ತಿದ್ದುಕೊಳ್ಳಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಮತ್ತು ಯಾರು ಅವರ ಚಲನವಲನ ಬದಲಾವಣೆ ತರ್ತಾ ಇಲ್ಲ ಅವ್ರ ಮೇಲೆ ನಾವು ಕಠಿಣ ಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀವಿ. ಈ ವರ್ಷ ಅಥವಾ ಕಳೆದ ಕೆಲವು 2 ವರ್ಷಗಳಿಂದ ಈಗಾಗಲೇ 7 ಜನ ರೂಢಿಗತ ರೌಡಿ ಶೀಟರ್ಸ್ಗಳನ್ನು ನಾವು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಿದ್ದೀವಿ. ಸುಮಾರು 21 ರೌಡಿ ಶೀಟರ್ಸ್ಗಳನ್ನು ನಾವು ಗಡೀಪಾರ ಮಾಡಿದ್ದೀವಿ. ಮತ್ತು ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಈ ಮಾದಕ ವಸ್ತುಗಳ ಏನು ಸರಬರಾಜು ಮಾಡ್ತಾಯಿದ್ದಾರೆ ರೂಢಿಗತವಾಗಿ ಅಂಥ ಆರೋಪಿಯನ್ನು ಕೂಡ ನಾವು ಈಗಾಗಲೇ ಫಸ್ಟ್ ಡಿಟೆನ್ಷನ್ ಅಂದರೆ ಫಿಟ್ ಆ್ಯಂಡ್ DPS ಏನು ಸ್ಪೆಷಲ್ ಕಾಯ್ದೆ ಅದನ್ನು